ಕೂಡ ಒಂದ್ಸಲ ಒಬ್ಬ ಮಹಿಳೆ ಸೆರೆಗಿಡಿದು ಹಿಡಿದಿದ್ದು ಇದೇ ಥರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಹೇಳ್ತೀನಿ. ಈ ಸರ್ಕಾರ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾ ಇದೆ ನಾವು ಎಲ್ಲ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಅತ್ಯಾಚಾರ ಆಗಲಿ, ಮಹಿಳೆಯರು ಮಾಡೋಂಥ ಹಲ್ಲೆ ಆಗಲಿ, ಸುರಕ್ಷಾ ಎಲ್ಲಿದೆ ಮಹಿಳೆಯರಿಗೆ? ಸೇಫಾಗಿ ಮಹಿಳೆಯರು ಹೊರಗೆ ಬರೋದು ಯಾವ ಪೊಲೀಸರಿಗೊಂದು ವರದಿ ಮೇಲೆ ಒಂದು ಅಭಿಮಾನ ಇರ್ತದೆ, ಅಂಥ ಪೊಲೀಸರು ಕೂಡ ಇವತ್ತಿಗೆ ಭಯ ಬರೋ ಅಂಥ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಸುಜಾತ ಮೇಲೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಗಾಂಧೀಜಿ ತತ್ವದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೀತು ಅಂತ ಹೇಳ್ತಾರೆ ಈಗ. ಆದರೆ ಗಾಂಧೀಜಿ ಮಹಿಳೆ ರಾತ್ರಿ 12 ಗಂಟೆ ಆದರೂ ಒಬ್ಬಳೇ ಓಡಾಡಬೇಕು, ಆ ಥರ ನಮ್ಮ ದೇಶ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಅವರು ಈಗ ಏನು ಮಾಡ್ತಾ ಇದ್ದೀರ? ನಮ್ಮ ಗಾಂಧೀಜಿಯವರು ಹೇಳೋದು, ನಮ್ಮ ಬಸವಣ್ಣವರು ಹೇಳೋದು, ಅಂಬೇಡ್ಕರ್ ಅವರು ಹೇಳೋದು ತತ್ವ ಎಲ್ಲರಿಗೆ ಸಮಾನವಾಗಿ ಇರಬೇಕು, ಸಮಾಜದಾಗ ಸಮಾನವಾಗಿ ನ್ಯಾಯ ಸಿಗಬೇಕು, ಹೆಣ್ಣು ಗಂಡು ಒಂದಾಗಿ ನೋಡ್ಕೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇಲ್ಲ ಅಂತ ನಮ್ಮ ಎಲ್ಲ ಹೆಣ್ಮಕ್ಳಿಂದ ಒಂದು ಅಭಿಪ್ರಾಯ ಇದೆ. ಸೊ ಹೆಣ್ಮಕ್ಳ ಸಲುವಾಗಿ ಅವರು ಸರ್ಕಾರ ಏನು ಸುರಕ್ಷಾ ಕೊಡ್ತಾ ಇದೆ ಅಂತ ಇದರ ಕಡೆಗೆ ನಾವು ಗಮನ ಕೊಡಬೇಕು. ಯಾಕಂದರೆ ಈ ಸರ್ಕಾರ ಬಂದಾಗ ಹಿಡ್ಕೋತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅತ್ಯಾಚಾರ, ಬಾಲಕಿ ಆಗಲಿ, ವೃದ್ಧರಾಗಲಿ, ಮಹಿಳೆಯರಾಗಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ಒಂದು ಜಾತಿವಾದ ಮಾಡಿ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ತಮ್ಮ ಮೀಡಿಯಾ ಮೂಲಕ ನಮ್ಮ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಿ ಅಂತ ಏನು ಕ್ರಮ ಆಗಬೇಕಂತಾರೆ ಅವರು ಒಂದು ಏನು ಅನ್ಯಾಯ ಒಂದು ಮಹಿಳೆಯರ ಮ್ಯಾಗ ಮಾಡ್ತಾರ ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಕೂಡ ಒಂದ್ಸಲ ಒಬ್ಬ ಮಹಿಳೆ ಸೆರೆಗಿಡಿದು ಹಿಡಿದಿದ್ದು ಇದೇ ಥರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಹೇಳ್ತೀನಿ. ಈ ಸರ್ಕಾರ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾ ಇದೆ ನಾವು ಎಲ್ಲ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಅತ್ಯಾಚಾರ ಆಗಲಿ, ಮಹಿಳೆಯರು ಮಾಡೋಂಥ ಹಲ್ಲೆ ಆಗಲಿ, ಸುರಕ್ಷಾ ಎಲ್ಲಿದೆ ಮಹಿಳೆಯರಿಗೆ? ಸೇಫಾಗಿ ಮಹಿಳೆಯರು ಹೊರಗೆ ಬರೋದು ಯಾವ ಪೊಲೀಸರಿಗೊಂದು ವರದಿ ಮೇಲೆ ಒಂದು ಅಭಿಮಾನ ಇರ್ತದೆ, ಅಂಥ ಪೊಲೀಸರು ಕೂಡ ಇವತ್ತಿಗೆ ಭಯ ಬರೋ ಅಂಥ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಸುಜಾತ ಮೇಲೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಗಾಂಧೀಜಿ ತತ್ವದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೀತು ಅಂತ ಹೇಳ್ತಾರೆ ಈಗ. ಆದರೆ ಗಾಂಧೀಜಿ ಮಹಿಳೆ ರಾತ್ರಿ 12 ಗಂಟೆ ಆದರೂ ಒಬ್ಬಳೇ ಓಡಾಡಬೇಕು, ಆ ಥರ ನಮ್ಮ ದೇಶ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಅವರು ಈಗ ಏನು ಮಾಡ್ತಾ ಇದ್ದೀರ? ನಮ್ಮ ಗಾಂಧೀಜಿಯವರು ಹೇಳೋದು, ನಮ್ಮ ಬಸವಣ್ಣವರು ಹೇಳೋದು, ಅಂಬೇಡ್ಕರ್ ಅವರು ಹೇಳೋದು ತತ್ವ ಎಲ್ಲರಿಗೆ ಸಮಾನವಾಗಿ ಇರಬೇಕು, ಸಮಾಜದಾಗ ಸಮಾನವಾಗಿ ನ್ಯಾಯ ಸಿಗಬೇಕು, ಹೆಣ್ಣು ಗಂಡು ಒಂದಾಗಿ ನೋಡ್ಕೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇಲ್ಲ ಅಂತ ನಮ್ಮ ಎಲ್ಲ ಹೆಣ್ಮಕ್ಳಿಂದ ಒಂದು ಅಭಿಪ್ರಾಯ ಇದೆ. ಸೊ ಹೆಣ್ಮಕ್ಳ ಸಲುವಾಗಿ ಅವರು ಸರ್ಕಾರ ಏನು ಸುರಕ್ಷಾ ಕೊಡ್ತಾ ಇದೆ ಅಂತ ಇದರ ಕಡೆಗೆ ನಾವು ಗಮನ ಕೊಡಬೇಕು. ಯಾಕಂದರೆ ಈ ಸರ್ಕಾರ ಬಂದಾಗ ಹಿಡ್ಕೋತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅತ್ಯಾಚಾರ, ಬಾಲಕಿ ಆಗಲಿ, ವೃದ್ಧರಾಗಲಿ, ಮಹಿಳೆಯರಾಗಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ಒಂದು ಜಾತಿವಾದ ಮಾಡಿ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ತಮ್ಮ ಮೀಡಿಯಾ ಮೂಲಕ ನಮ್ಮ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಿ ಅಂತ ಏನು ಕ್ರಮ ಆಗಬೇಕಂತಾರೆ ಅವರು ಒಂದು ಏನು ಅನ್ಯಾಯ ಒಂದು ಮಹಿಳೆಯರ ಮ್ಯಾಗ ಮಾಡ್ತಾರ ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ.